ಶವತಣೆಯ ಊರಿಗೆ ಶಿಫ್ಟ್ ಆಗ್ತಿದ್ದಾವೆ. ಖರ್ಜೂರ ಬೀಡ ಮಾಡೋಕ್ಕೋಗಿ ರಾಗಿ ಕೇರೋ ವಿಧಾನ ನೋಡಿ. ನಾಟಿ ಸಂಭವ ಮನೆಯಲ್ಲೇ ಬೆಳೆದಿದ್ದು. ಇಫ್ವಾಕ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇದು ಕರೆಕ್ಟಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HFK ಲೈಫ್ ಸ್ಟೈಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಏನಪ್ಪ ಇವತ್ತು ಅಂತ ಹೇಳಿದ್ರೆ, ಪಾಪು ಬರ್ಡೇಗೆ ಅಂತ ಹೇಳಿಬಿಟ್ಟು ಒಂದು ಡ್ರೆಸ್ ಬಂದಿತ್ತು, ಗಿಫ್ಟು 2 ಬಂದಿತ್ತು. ಸುಧಾಕ ಕೊಡಿಸಿದ್ರು, ನಮ್ಮ ಮನೆಯವರ ಅಕ್ಕ. ನನಗೂ ಅಕ್ಕ ಆಗ್ತವೆ ಅಥವಾ ಅತ್ತಿಗೆ ಆಗ್ತವೆ ಅನಿಸುತ್ತೆ, ಮೇಬಿ ನಾನು ಅಕ್ಕ ಅಂತೀನಿ. ಅವರು ಗಿಫ್ಟ್ ಮಾಡಿದರು. ಹಾಗಾಗಿ ಟ್ರಯಲ್ ಹಾಕಿ ನೋಡಿದ್ವಿ. ಪಾಪುಗೆ ಒಂದು ಫ್ರಾಕ್ ಸವಿ ಹೋಯಿತು, ಇದು ಸ್ವಲ್ಪ ಟೈಟ್ ಅನಿಸ್ತು. ಹಾಗಾಗಿ ಎಕ್ಸ್ಚೇಂಜ್ ಮಾಡೋಣ ಅಂತ ಹೋಗ್ತಿದ್ವಿ. ಅಲ್ಲ ಹೆಂಗೆ ಗೊತ್ತಾ, ನಾನು ಯಾವಾಗಲೂ ಹೇಳೋ ರೀತಿ ವಾರ ಎಲ್ಲ ನನ್ನ ಮಗಳನ್ನ ಟೇಕ್ ಕೇರ್ ಮಾಡೋದು ನಾನು. ಬಟ್ ಅವ್ರ ಅಪ್ಪ ಬಂದರೆ ನನ್ನ ಮಗಳು ಅವ್ರ ಅಪ್ಪನ ಹತ್ರದಿಂದ ನನ್ನ ಹತ್ರ ಬರೋಲ್ಲ. ನೋಡಿ, ನನ್ನ ಹಿಂದೆ ಸೀಟಿಗೆ ಹಾಕ್ಬಿಟ್ಟಿದ್ದಾವೆ. ಅಪ್ಪ ಮಗಳು ಇಬ್ಬರು ಮುಂದೆಗಡೆ ಕೂತಿದ್ದಾವೆ. ಅವಪ್ಪ ಡ್ರೈವ್ ಮಾಡ್ತಿದ್ವು, ನನ್ನ ಮಗಳು ಬರಲ್ಲ. ಡ್ರೈವಿಂಗ್ ಮಾಡ್ತಾಯಿದ್ರು, ಅವ್ರ ಅಪ್ಪನ ಪಕ್ಕನೇ ಅವ್ರ ಅಪ್ಪನ ಜೊತೆನೇ ಇರಬೇಕು. ಪಕ್ಕದ ಫ್ರಂಟ್ ಸೀಟಲ್ಲಿ ಕೂಡ ಕೂರಲ್ಲ, ಅವಪ್ಪ ಎತ್ಕೊಂಡೇ ಕಾರ್ ಓಡಿಸ್ಬೇಕು. ಈ ಡ್ರೆಸ್ ಸ್ವಲ್ಪ ಟೈಟ್ ಆಯಿತು ಅಂತ ಎಕ್ಸ್ಚೇಂಜ್ ಮಾಡೋಣ ಅಂತ ಹೊರಗಡೆ ಹೋದ್ವಿ. ಬಟ್ ಅಂಗಡಿ ಯಾವುದು ಅಂತ ಗೊತ್ತಾಗದೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಲ್ಲ, ಹಾಗೆ ಬಂದ್ವಿ. ಬಟ್ ಹೋದ್ಮೇಲೆ ಏನಾದರೂ ಶಾಪಿಂಗ್ ಮಾಡಬೇಕಲ್ವಾ, ಏನೋ ಅಂದ್ಕೊಂಡು ಹೋಗಿದ್ವಿ. ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಂಡು ಬಂದ್ವಿ ಮನೆಗೆ. ಖಾಲಿ ಕೈಯಲ್ಲಂತೂ ಬರಲಿಲ್ಲ. ಒಂದು ಫ್ರಾಕ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇದು ಕರೆಕ್ಟಾಗಿದೆ ಸೈಜು. ಆಲ್ಮೋಸ್ಟ್ 1.5 ಇಯರಿಂದ ಶವತಣೆಯ ನಮ್ಮ ಜೊತೆನೇ ಇದ್ವು. ಅಣ್ಣಯ್ಯ ಗೊತ್ತಿರುತ್ತೆ ಎಲ್ಲರಿಗೂ, ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ. ನಮ್ಮ ಮನೆ ಪಕ್ಕದಲ್ಲೇ ರೂಮಲ್ಲಿದ್ದರು ನಮ್ಮ ಜೊತೆನೇ. ಬಟ್ ಈಗ ಅವ್ರಿಗೆ ಬೇರೆ ಕಡೆ ಕೆಲಸ ಆಯಿತು, ಹಾಗಾಗಿ ಊರಿಗೆ ಶಿಫ್ಟ್ ಆಗ್ತಿದ್ದಾವೆ. ಬಟ್ ನನ್ನ ಮಗಳು ತುಂಬ ಮಿಸ್ ಮಾಡ್ಕೋತವೆ. ಅವ್ರನ್ನ ನೋಡಿ ಅವ್ರ ಹತ್ರ ಹೋಗಬೇಕು ಅಂತ ಇದು ಮಾಡ್ತಾಯಿದ್ಲು. ಸೊ ಅವರು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದಾವೆ ಊರಿಗೆ. ಅದೇನೋ ಹೇಳ್ತಾವಲ್ಲ, ಡೋಂಟ್ ಜಡ್ಜ್ ಅ ಬುಕ್ ಬೈ ಕವರ್ ಅಂತ. ಅಂದರೆ ಮೇಲ್ಗಡೆ ನೋಡಿ ಒಳಗಡೆ ಏನಿದೆ ಅಂತ ಹೇಳಿ ನಾವು ಡಿಸೈಡ್ ಮಾಡಬಾರ್ದು ಅಂತ. ಹಾಗಾಯಿತು ನನ್ನ ಪರಿಸ್ಥಿತಿ. ಆ್ಯಕ್ಚುಲಿ ಡೇಟ್ಸ್ ತರಿಸಿದ್ದೆ ಖರ್ಜೂರನ. ಮೇಲ್ಗಡೆ ಪಿಕ್ಚರಲ್ಲಿ ತುಂಬ ದಪ್ಪದಕ್ಕೆ ಸೈಜ್ ಇತ್ತು. ಬಟ್ ತರಿಸಿ ನೋಡಿದ್ವಿ, ಇದು ಯಾವುದೋ ಅರೇಬಿಯನ್ ಖರ್ಜೂರ ಅಂತೆ, ತುಂಬ ಚಿಕ್ಕದಿತ್ತು. ನಾನು ಖರ್ಜೂರದ ಬೀಡ ತಿನ್ನಬೇಕು ಅನ್ನಿಸ್ತು, ಹಾಗಾಗಿ ತರಿಸಿದ್ದೆ. ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋ ಶೂಟ್ ಮಾಡಿದೆ. ತುಂಬ ಸಿಂಪಲ್, ತುಂಬ ಜಾಸ್ತಿ ಏನಿಲ್ಲ. ಮನೆಯಲ್ಲೇ ಹೋಮ್ ಮೇಡ್ ಗುಲ್ಕನ್ ಮಾಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಸೋಂಪು ಕಾಳು ಹಾಗೆ ವಿಳ್ಯದೆಲೆ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಖರ್ಜೂರದ ಬೀಜ ತೆಗೆದು ಅದರೊಳಗೆ ಸ್ಟಫಿಂಗ್ ಮಾಡಿದ್ರೆ ಸೂಪರಾಗಿರೋ ಖರ್ಜೂರ ಬೀಡ ರೆಡಿ ಆಗುತ್ತೆ. ಬಟ್ ಖರ್ಜೂರ ಸ್ವಲ್ಪ ದೊಡ್ಡದಿರಬೇಕಿತ್ತು. ಬಟ್ ಪಿಕ್ಚರಲ್ಲಿ ತುಂಬ ದೊಡ್ಡದಿದೆ. ತರಿಸಿದ ಮೇಲೆ ಒಳಗಡೆ ತುಂಬ ಚಿಕ್ಕದ ಖರ್ಜೂರ. ಬಟ್ ಓಕೆ. ನಿಂದ ನಮ್ಮ ಊರಿಗೆ ಬಂದ್ವಿ. ನೋಡ್ತಾ ಇರ್ಬೋದು, ನಾಟಿ ಸಂಬಾರ ಘಮ ಅಂತ ಇದೆ. ನಮ್ಮ ಮನೆಯಲ್ಲೇ ಬೆಳೆದಿದೆ. ಆಲ್ಮೋಸ್ಟ್ ಇನ್ನೊಂದು ವರ್ಷ ಸಂಬಾರ ಬೀಜ ಕೊಳ್ಳಂಗೆ ಇಲ್ಲ ನಾವು. ನಾನೊಂದು ಕ್ವಶನ್ ಕೇಳಲ್ಲ. ಬೆಕ್ಕಿಗೆ 4 ಕಾಲು ಅಮ್ಮ, 2 ಬೆಕ್ಕಿಗೆ 8 ಕಾಲು, ಹಸಿಗೆ 4 ಕಾಲು, 2 ಹಸಿಗೆ 8 ಕಾಲು. ನಿಮ್ಗೆ ಎಷ್ಟು ಕಾಲು? 2 ಕಾಲು. ಪರವಾಗಿಲ್ಲ, ಜ್ಞಾನಾಗಿದ್ದೀರ ಅಂತ ಆಯ್ತು. ಕನ್ಫ್ಯೂಸಲ್ಲಿ ಅಪ್ಪಾಜಿ, ನಂಗೂ 4 ಕಾಲು ಅಂತಲ್ಲ. ನೀನು ಕನ್ಫ್ಯೂಸ್ ಮಾಡಕ್ ಮಾಡಿದೆ ಏನು? ಎಲ್ಲ ಈ ಥರ ಜೊತೆ ಕುತ್ಕೊಂಡು ಏನಾದರೂ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಆ ಕೆಲಸ ಹೋಗೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಏನೋ ಒಂದು ಕ್ವಶನ್ ಕೇಳೋಣ ಅಂತ ಅಪ್ಪಾಜಿ ಅಮ್ಮ ನಾನು ಕುತ್ಕೊಂಡು ಕೆಲಸ ಮಾಡಿಕೊಂಡು ಹಾಗೆ ಕ್ವಶನ್ ಕೇಳಿಕೊಂಡು ಪಟಪಟ ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಡೇವಿಡ್ ಕೇರಪ್ಪ ತೇಲೆ ಹೋದ. ಏನಕ್ಕೆ ಸಂಬಂಧಪಟ್ಟಿದ್ದು? ಕ್ಲೂ ಕೊಡಿ. ಅಲ್ಲ, ಕ್ಲೂ ಕೊಡಿ. ಅಂದರೆ ತಿನ್ನೋ ಐಟಮ, ವಿಳ್ಯದೆಲೆನ, ಉಪ್ಪ, ಕಪ್ಪೆನ ಹಾಕೊಂಡು ಊಟ ಮಾಡೋದು. ಉಪ್ಪು ನಾವು ಅದಲ್ದಲ್ಲೇ ಊಟ ಮಾಡೋಕೆ ಹಾಕಲ್ಲ. ಇನ್ನು ಎಲ್ಲದೂ ಊಟ ಮಾಡ್ತೀಯ. ಬಳೆ ಎಲೆ, ತಟ್ಟೆ. ನಿಮ್ಮ ಕಡೆಯಿಂದ ಹಾಕೋದು ಮಲಕ್ಕೆ 3 ಕಾಲು, ಮನೆಗೆ ಮಲಕ್ಕೆ 3 ಕಾಲು. ಆಟೋನಾ? ಅದು ಮದುವೆ ಫಂಕ್ಷನ್ ಉಪಯೋಗಿಸ್ತೀವಿ. ಅದಿಲ್ಲದವ್ರು ಆಗೋದೇ ಇಲ್ಲ. ಏನಪ್ಪ ಗೊತ್ತಿಲ್ಲ. ಹೇಳಿ ಸೋತೆ. ತೇಡ್ಕೆ ಮನೆ. ತೇಡ್ಕೆ ಮನೆ ಅಂದರೆ ಕಂದಾರ್ತಿ ಇಡ್ತೀವಲ್ಲ ಕಳಸ ಆದ್ಮೇಲೆ.
ಅದು ಎರಡ ತಾನೆ ಮಳೆ ಇರೋದು, ಮೂರಲ್ಲಿ ಇವತ್ತು ಅದಕ್ಕೆ. ಮೂರು ಕಾಲತ್ತು ಹೌದಾ, ನಾನು ಎರಡೇ ನೋಡಿರೋದು, ಆ ಕಡೆ ಒಂದು ಈ ಕಡೆ ಒಂದು. ಅರ್ಗೆರೆ ಬರ್ಗೆರೆ ತುಂಬಿಕೆರೆ. ಯಾವ ಹೊಸ ಹೇಳ್ತೀವಪ್ಪ ನಿಮ್ಮ ಕಾಲದಲ್ಲಿ. ಹೊಸವಲ್ಲ, ಹಳೆಯ ನಿಮ್ಮ ಕಾಲದಲ್ಲಿ ಹೇಳ್ತೀವ ಗೊತ್ತಿಲ್ಲ. ಅದು ಯಾವಾಗ್ಲೂ ಅಪ್ಪಾಜಿ ಕೊಡಿ ಅಂತಿರ್ತೀಯ. ಎಣ್ಣೆವಾ ಎಣ್ಣೆವಾ ಆಮೇಲೆ ಇನ್ನೆರಡು ಎಣ್ಣೆವು, ತೆಂಗಿನಕಾಯಿ, ಹ್ಮ್ ಕೊಬ್ಬರಿ. ಅರ್ಗೆರೆ ಅಂದ್ರೆ ಕಾಯ, ಹಾ ಬರ್ಗೆರೆ ಅಂದ್ರೆ ಕೊಬ್ಬರಿಯ, ಹಾ ತುಂಬಿಕೆರೆ ಅಂದ್ರೆ ಎಳ್ನೀರು. ಹಂಗೆ. ಅದು ಫಸ್ಟ್ ಎಣ್ಣೆ ಬರ್ಬೇಕು ತಾನೆ, ಎಣ್ಣೆವು ಕಾಯಿ ಕೊಬ್ಬರಿ ಬರ್ಬೇಕು ಅಲ್ವೇನಪ್ಪಾಜಿ, ಆರ್ಡರ್ ವೈಸ್. ಅದು ಇರೋದೇ ಅದು ಹಾ. ಅರ್ಗೆರೆ ಬರ್ಗೆರೆ ತುಂಬಿಗೆರೆ ಅಂತ. ನೆತ್ತಿ ಮೇಲೆ ಇದು ನಕ್ಷತ್ರ. ಏನು ಏನು ಅಲ್ವಾ, ಮಲ್ಗೆ, ಹಣೆಬೊಟ್ಟ, ಅದು ಮನುಷ್ಯನಲ್ಲಿ ಇರೋದೇ, ಕಣ್ಣು, ಅದು ನಮ್ಮ ಹತ್ರ ಐತಿ. ಅಲ್ಲು, ಇದು ಬಿಳಿ ಕೂದಲು ಅಲ್ವಾ, ಮತ್ತೆ ಮೂಗ್ಬೊಟ್ಟು, ನತ್ತಿ ಮೇಲೆ ಅಂದ್ರೆ ನತ್ತಿ ಅಂದ್ರೆ ಇದು ತಾನೆ, ಇದೆಲ್ಲ ಮುಪ್ಪು ಅದೇ ಆ ಥರ ಎಲ್ಲ ಕ್ವಶನ್ ಇದ್ರಲ್ಲಿ ಸಮಯ ಕೇಳಿದೆ. ಮುನ್ನ ಸಿಂಪಲ್ಲಾಗಿ ಏನಾದರೂ ಒಗಟು ಕೇಳಿ ಅಂತ ಹೇಳಿದ್ವಿ, ಅವ್ರ ಕಾಲದ್ದೆಲ್ಲ ಕೇಳ್ಬಿಡೋದ. ನನಗಂತೂ ಕೆಲವೊಂದಕ್ಕೆ ಆನ್ಸರ್, ಎರಡಕ್ಕೆ ಮಾತ್ರ ಆನ್ಸರ್ ಕೊಟ್ಟೇನೆ, ಅದಕ್ಕೂ ಆನ್ಸರೇ ಗೊತ್ತಾಗಲಿಲ್ಲ. ಅಥವಾ ಚೆನ್ನಾಗಿತ್ತು, ಟೈಮ್ ಪಾಸು ಆಯಿತು, ಬೇಗ ಬೇಗ ಕೆಲಸನೂ ಆಗೋಯ್ತು. ಅಮ್ಮಂಗೂ ಕೂಡ ಮೊದಲು ರಾಗಿ ಕೇರಕ್ಕೆಲ್ಲ ಬರ್ತಾ ಇರಲಿಲ್ವಂತೆ, ಮದುವೆ ಆದಮೇಲೆ ಕಲ್ತ್ಕೊಂಡೆ, ನೀನು ಕಲ್ತ್ಕೊ ಅಂತ ಹೇಳ್ತಾಯಿದ್ರು. ಬಟ್ ನಿಜವಾಗ್ಲೂ ಅವ್ರ ಥರ ಮಾಡೋಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ. ಎಷ್ಟಿದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವಿಡಿಯೋಸ್.